ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಆಲ್ರೆಡಿ ತಮ್ಮಲೈ ನೋಡಿರ್ತೀರಾ. ಈ ವಿಡಿಯೋ ಒಂದು ನನ್ನ ಮಗಳಿಗೆ ನಾನು ಏನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ನನಗೆ ಯಾರೂ ಪರ್ಸ್ನಲಿ ಯೂಟ್ಯೂಬಲ್ಲಿ ಕಮೆಂಟೆಲ್ಲ ಇದು ಮಾಡಿ ಕೇಳಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸಮ್ ಪೀಪಲ್ ನನಗೆ ಡಿ ಎಮ್ ಮಾಡಿದರು, ಕಮೆಂಟಲ್ಲಿ ಕೂಡ ಕೇಳಿದರು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಥವಾ ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತೀರಾ ಬೇಬಿಗೆ, ಆ್ಯಂಡ್ ಯಾವ ಕ್ರೀಮ್ಸ್ ಯೂಸ್ ಮಾಡ್ತೀರಾ, ಬೇಬಿ ವೆಯ್ಟ್ ಎಷ್ಟಿದೆ ಎಲ್ಲ ನನಗೆ ಡಿ ಎಮ್ ಬರ್ತಾಯಿತ್ತು. ಸೊ ಅವ್ರಿಗೆಲ್ಲ ನಾನು ಪರ್ಸ್ನಲಿ ರಿಪ್ಲೈ ಮಾಡಿದ್ದೆ. ಸಮ್ ಪೀಪಲ್ಸ್ಗೆ ಮಾಡಿದ್ದೆ, ಕೆಲವೊಬ್ಬರಿಗೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಕಮೆಂಟಲ್ಲೆಲ್ಲ ನಾನು ರಿಪ್ಲೈ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇದೊಂದು ವಿಡಿಯೋನೇ ಮಾಡಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪರ್ಸ್ನಲಿ ನಾನು ನನ್ನ ಮಗಳಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಅವಳು ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಅವಳಿಗೆ ಹಿಮಾಲಯ ಪ್ರಾಡಕ್ಟ್ಸ್ನ ಒಂದು ಕಿಟ್ ಬೈ ಮಾಡಿಬಿಟ್ಟಿದ್ವಿ. ಇರುತ್ತಲ್ಲ ಪ್ಯಾಕಿಂಗ್ ಮಾಡಬೇಕು ಬಿಫೋರ್ ಡೆಲಿವರಿ ಅನ್ನೋದೆಲ್ಲ, ನಾನು ಹಾಗೆ 1 ವೀಕ್ ಮುಂಚೆನೇ ನಾನು ಅದೆಲ್ಲ ಬೈ ಮಾಡಿದ್ದೆ. ಸೊ ನಾನು ಯಾರನ್ನೂ ಕೇಳಿಲ್ಲ, ಯಾವ ಸಜೆಷನ್ನು ತೊಗೊಳ್ಳಿಲ್ಲ. ಸೊ ಫಸ್ಟ್ ನಾನು ಹಿಮಾಲಯ ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟಿದ್ದೆ. ಸೊ ಅವಳು ಹುಟ್ಟಿದಾಗ ನಾವು ಹಾಸ್ಪಿಟಲಲ್ಲಿ ಯಾವುದೇ ರೀತಿ ಯಾವ ಕ್ರೀಮ್ಸು ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಿಲ್ಲ. ಇನ್ನು ಮನೆಗೆ ಕರ್ಕೊಂಬಂದಮೇಲೆ ನಾನು ಹಿಮಾಲಯ ಹಚ್ಚಕ್ಕೆ ಶುರು ಮಾಡಿದೆ. ಈ ವಿಸಿಟರ್ಸ್ ಬರ್ತಾರಲ್ವ ಮನೆಗೆ, ಸೊ ಅವ್ರೇನಂದ್ರು ಇವಾಗ ಎಲ್ಲರೂ ಸೆಬಾಮೆಡ್ ಯೂಸ್ ಮಾಡ್ತಾರೆ, ನೀನು ಯಾಕೆ ಹಿಮಾಲಯ ಯೂಸ್ ಮಾಡ್ತೀಯ, ಸೆಬಾಮೆಡ್ ಚೆನ್ನಾಗಿದೆ ಅಂತ ಎಲ್ಲ 1-2-3 ಜನ ಹೇಳಿದ್ರು. ಸೊ ನಾವೇನು ಅಂದ್ಕೊಂಡ್ವಿ, ಈಗ ನಮಗೂ ಫಸ್ಟ್ ಬೇಬಿ ಇರುತ್ತಲ್ವಾ, ಯಾರಾದರೂ ಏನಾದರೂ ಸಜೆಷನ್ಸ್ ಕೊಟ್ಟಾಗ ಹೌದೇನೋ ಇದಕ್ಕಿಂತ ಪ್ರಾಡಕ್ಟ್ ಚೆನ್ನಾಗಿದೆಯೇನೋ ಅನ್ನೋದು. ಹಾಗಾಗಿ ಬುಜ್ಜಿ ಏನು ಮಾಡಿದ್ರು, ಹಿಮಾಲಯನ ಪಕ್ಕಕ್ಕಿಟ್ಟು ಸೆಬಾಮೆಡ್ ತೊಗೊಂಡ್ವಿ. ಸೊ ಫಸ್ಟು ನಾನು ಸೆಬಾಮೆಡು ತೊಗೊಂಡ್ವಿ, ಎಲ್ಲನೂ ತೊಗೊಂಡ್ವಿ. ಸೆಬಾಮೆಡ್ನ ನಾವು ಕಂಟಿನ್ಯೂ ಮಾಡಿದ್ವಿ 1 ವೀಕ್ ಅಥವಾ 1-2 ವೀಕ್ಸ್ ಅದನ್ನು ಯೂಸ್ ಮಾಡಿದ್ವಿ. ಮತ್ತು ಇನ್ನೂ ಕೆಲವೊಬ್ಬರು ಬಂದರು, ಅವರೇನಂದರು ಈಗ ಬಬ್ಲು ಹುಟ್ಟಿದ್ದು ಬಂದು ಮಾರ್ಚಲ್ಲಿ, ಸೊ ಅವಾಗ ತಾನೇ ಸಮ್ಮರ್ ಶುರು ಆಗ್ತಾಯಿತ್ತು. ಅವರೇನು ಹೇಳಿದ್ರು, ಸಮ್ಮರಲ್ಲಿ ಸೆಬಾಮೆಡೆಲ್ಲ ಯೂಸ್ ಮಾಡೋದು ಬೇಡ, ಯಾಕಂದರೆ ತುಂಬ ಹೆವಿ ಬಾಡಿ ಹೀಟ್ ಆಗುತ್ತೆ, ವಿಂಟರಲ್ಲಿ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಅಂತೆಲ್ಲ ಏನೋ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರು. ಜಾನ್ಸನ್ಸ್ ಬೇಬಿ ಯೂಸ್ ಮಾಡಿ, ಹಿಮಾಲಯ ಅದೆಲ್ಲ ಸೆಟ್ ಆದರೆ ಆಗುತ್ತೆ, ಇಲ್ಲ ಅಂದರೆ ಮಗು ಬ್ಲ್ಯಾಕ್ ಆಗಿಬಿಡುತ್ತೆ. ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ನಮಗಂತೂ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡಿದ್ವಿ, ಮತ್ತು ನಾನು ನನ್ನ ಕಸಿನ್ಸು ಎಲ್ಲ ಅವ್ರನ್ನೆಲ್ಲ ಕೇಳಿದಾಗ, ಅಥವಾ ನನಗೆ ಗೊತ್ತಿರೋರೊಬ್ಬರು ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ಇವಾಗ, ಅವ್ರೇನಾದರೂ ಜಾನ್ಸನ್ಸ್ ಬೇಬಿ ಯೂಸ್ ಮಾಡಿ ಅದು ಚೆನ್ನಾಗಿದೆ, ನನ್ನ ಮಗಳಿಗೆ ಅದೇ ಯೂಸ್ ಮಾಡಿದ್ದು, ಹಿಮಾಲಯ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರು. ಓಕೆ, ನಮ್ಮ ಥಾಟ್ ಏನಂದರೆ ಜಾನ್ಸನ್ಸ್ ಬೇಬಿ ನಾವು ಹುಟ್ಟಿ ಕಾಲದಿಂದನೂ ಜಾನ್ಸನ್ಸ್ ಹಾಗಾಗಿ ಜಾನ್ಸನ್ಸ್ ಬೇಬಿನೇ ತೊಗೊಳ್ಳೋಣ ಅಂತ ಸೆಬಾಮೆಡ್ನು ಕೂಡ ಸೈಡಿಗೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬೇಬಿ ತೊಗೊಂಡ್ವಿ. ಇದರಲ್ಲೂ ಏನು ಜಾಸ್ತಿ ಕ್ರೀಮು, ಲೋಷನ್ನು ಆ್ಯಂಡ್ ಪೌಡರ್ ಮಾತ್ರ ತೊಗೊಂಡ್ವಿ. ಜಾನ್ಸನ್ಸ್ ಬೇಬಿ ಅದನ್ನು 1 ವೀಕ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ಬಬ್ಲು 1.5 ಮಂತ್, ಇನ್ನೇನು 1 ಮಂತ್ ಕಂಪ್ಲೀಟ್ ಆಗಿ ಸ್ವಲ್ಪ ದಿನ ಆದಮೇಲೆ ಅವಳು ಕಲರ್ ಚೇಂಜ್ ಆಗೋಕ್ಕೆ ಶುರು, ಅಂದರೆ ಸ್ವಲ್ಪ ಡಾರ್ಕ್ ಆಗೋಕ್ಕೆ ಶುರು ಆದಳು. ಅದು ಇರುತ್ತೆ, ಹುಟ್ಟಿದ ಮಕ್ಕಳೆಲ್ಲ ಸ್ವಲ್ಪ ದಿನ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ, ಅದು ನನಗೆ ಇವಾಗ ಗೊತ್ತಾಗಿದೆ. ಆಗ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಜಾನ್ಸನ್ಸ್ ಬೇಬಿ ಒಳಗೆ ಅಡ್ಜಸ್ಟ್ ಆಗ್ತಾ ಇಲ್ವೇನೋ ಅಂತ. ಅವಳಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿಬಿಟ್ಟಿತ್ತು ನಮಗೆ. ಸೊ ನಾನು ಇದರಲ್ಲಿ ಯಾವುದನ್ನು ನಾನು ವೇಸ್ಟ್ ಮಾಡಬಾರ್ದು, ಎಲ್ಲನೂ. ಈಗ ಸೆಬಾಮೆಡ್ ಕೂಡ ವೇಸ್ಟ್ ಆಗ್ತಿತ್ತು, ಹಿಮಾಲಯ ಕಿಟ್ ಕೂಡ ಹಾಗೆ ಇತ್ತು, ಈಗ ಎಕ್ಸ್ಟ್ರಾ ಜಾನ್ಸನ್ಸ್ ಬೇಬಿ ಬೇರೆ. ಅದರಲ್ಲಿ ನನಗೆ ಜಾನ್ಸನ್ಸ್ ಬೇಬಿಲಿ ಪೌಡರ್ ನನಗೆ ಇಷ್ಟ ಆಗಿಲ್ಲ, ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ವರ್ಸ್ಟ್ ಪೌಡರ್ ಅಂದರೆ ನಾನು ಇದನ್ನು ಹೇಳ್ತೀನಿ, ಪರ್ಸ್ನಲಿ ನನಗಿಷ್ಟ ಆಗಿಲ್ಲ, ಬೇರೆಯವ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಾಯಿಲ್ಲ. ಆಮೇಲೆ ಅದನ್ನು ಕಮೆಂಟ್ ಹಾಕ್ಬೇಡಿ, ಚೆನ್ನಾಗಿದೆ ಅದು, ನೀವು ಯಾಕೆ ಈ ಥರ ರಿವ್ಯೂ ಕೊಡ್ತೀರಾ ಅಂತ. ಸೊ ನಾನೇನು ಥಿಂಕ್ ಮಾಡಿದೆ, ಫಸ್ಟು ಯಾವುದೂ ಮತ್ತೇನು ತೊಗೊಳೋದು ಬೇಡ, ಇರೋದನ್ನು ಫಸ್ಟು ಖಾಲಿ ಮಾಡೋಣ ಅನ್ನೋ ಥರ ಫಸ್ಟ್ ಏನು ಮಾಡಿದೆ, ಸೆಬಾಮೆಡು ಆ್ಯಸ್ ಯೂಶುವಲ್ ಅವ್ರು ಹೇಳ್ದಂಗೆ ಸಮ್ಮರಲ್ಲಿ ಬೇಡ ಅಂತ ಅದನ್ನು ಸೈಡಿಗೆ ಇಟ್ಬಿಟ್ಟು ಜಾನ್ಸನ್ಸ್ ಬೇಬಿ ಹಾಕೋಕ್ಕೆ ಶುರು ಮಾಡಿದೆ. ಅವಳು ಬ್ಲ್ಯಾಕ್ ಆಗೇ ಇದ್ಲು. ಒಂದು 2 ಮಂತ್ಸ್ 2.5 ಮಂತ್ ಆಗೋವರೆಗೂ ಅವಳ ಸ್ಕಿನ್ ಕಲರು ಇನ್ನೂ ಬ್ಲ್ಯಾಕ್ ಆಗ್ತಾನೆ ಬಂತು. ನಮಗೆ ಆಗಿದ್ದಾಗಲಿ ಏನಾಗುತ್ತೋ ಆಗಲಿ ಅಂತ ನಾವು ಜಾನ್ಸನ್ಸ್ ಬೇಬಿನ ಹಾಕೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದು ಖಾಲಿ ಆಯಿತು. ಅಷ್ಟರಲ್ಲಿ ಖಾಲಿ ಆದಮೇಲೆ ನಾವು ಮತ್ತೆ ಹಿಮಾಲಯ ಶುರು ಮಾಡಿದ್ವಿ. ಹಿಮಾಲಯ ಶುರು ಮಾಡಿ ಹಾಕೋಕ್ಕೆ ಶುರು ಮಾಡಿ 1 ವೀಕ್ ಆದಮೇಲೆ ಅವಳು ಕಲರ್ ಮತ್ತೆ ವೈಟ್ ಆಗೋಕ್ಕೆ ಶುರು ಆದಳು. ಸೊ ನಮ್ಮ ಥಾಟ್ ಏನು, ಹಿಮಾಲಯ ಹಾಕಿದವಳು ಕಲರ್ ಆಗ್ತಿದ್ದಾಳೆ ಅನ್ನೋದು ಮೈಂಡಿಗೆ ಬಂತು. ಸೊ ಅವಾಗಲಿಂದ ನಾವು ಎಲ್ಲನೂ ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು.
ಇದು ಇವಾಗ ಮೊನ್ನೆ ರೀಸೆಂಟಾಗಿ ತೊಗೊಂಡಿರೋದು. ಫಸ್ಟು ಇದು ಯೂಸ್ ಮಾಡ್ತೀವಿ. ಇದು ಬಂದು ಎಕ್ಸ್ಟ್ರಾ ಸಾಫ್ಟ್ ಆ್ಯಂಡ್ ಜೆಂಟಲ್ ಅಂತ ಹಿಮಾಲಯದಲ್ಲೇ. ಇದು ಬಂದು ಒಲಿವೆ ಆಯಿಲ್ ಕಂಟ್ರಿ ಮೆಲೋನ್ ಅಂತ. ಚೆನ್ನಾಗಿದೆ, ಹಿಮಾಲಯನೂ ಚೆನ್ನಾಗಿದೆ. ನನ್ನ ಅಕ್ಕನೂ ಕೂಡ ಇದನ್ನೇ ಸಜೆಸ್ಟ್ ಮಾಡಿದ್ದು, ಅವಳ ಬೇಬಿಗೆ ಇದನ್ನೇ ಯೂಸ್ ಮಾಡ್ತಿದ್ದೆ ಅಂತ. ಸೊ ಇದು ಬಂದು ಕ್ರೀಮು, ಬೇಬಿ ಲೋಷನ್ನು, ಪೌಡರು, ಫುಲ್ ಹಿಮಾಲಯ ಕಿಟ್ಟಲ್ಲಿ ಎಲ್ಲನೂ ಬರುತ್ತೆ. ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್ಸ್ ಇದೆಲ್ಲ. ಫಸ್ಟು ಕಿಟ್ ಖಾಲಿ ಆಯಿತು. ಇದು ರ್ಯಾಷಸ್ ಕ್ರೀಮು ಆ್ಯಂಡ್ ಶಾಂಪು, ಇಷ್ಟೂ ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ, ಪಾಪುಗೆ ಯಾವ ಕಾಜಲ್ ಯೂಸ್ ಮಾಡ್ತೀರಾ ಅಂತ. ನಾನು ಅವಳಿಗೆ ಐಬ್ರೋಸ್ಗೆಲ್ಲ ನಾನು ಫುಲ್ಲು ಕಾಜಲ್ ಹಚ್ತೀನಿ. ತುಂಬ ಜನ ಅದನ್ನು ಕೇಳಿದ್ರಿ, ಯಾವ ಕಾಜಲ್ ಯೂಸ್ ಮಾಡ್ತೀರಾ ನೀವು, ಹೋಮ್ ಮೇಡಾ ಅಥವಾ ಏನು ಅಂತ. ನಾನು ಇದನ್ನು ಕೂಡ ಹಿಮಾಲಯನೇ ತೊಗೊಳೋದು. ಚೆನ್ನಾಗಿದೆ, ಹಿಮಾಲಯ ಕಾಜಲ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ತೊಗೋಬೋದು. ತುಂಬ ಲಾಂಗ್ ಲಾಸ್ಟಿಂಗ್ ಇದು, ಚೆನ್ನಾಗಿರುತ್ತೆ ಬೇಬಿಗೆ. ಏನು ರ್ಯಾಷಸ್ ಎಲ್ಲ ಏನೂ ಆಗಿಲ್ಲ ಇದುವರೆಗೂ. ಸೊ ಅವಳಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗೆ ನಾನು ಎಲ್ಲನೂ ಹಿಮಾಲಯನೇ ಯೂಸ್ ಮಾಡೋದು, ಎಕ್ಸೆಪ್ಟ್ ಸೋಪ್ ಬಿಟ್ಟು. ಸೋಪ್ ಬಂದು ನಾನು ಟೆಡಿ ಬಾರ್ ಯೂಸ್ ಮಾಡ್ತೀನಿ ಅವಳಿಗೆ. ಇದು ಕೂಡ ತುಂಬ ಚೆನ್ನಾಗಿದೆ ಟೆಡಿ ಬಾರ್, ಸ್ಮೆಲ್ ವೈಸು. ಆ್ಯಂಡ್ ಅವಳಿಗೆ ಏನು ಕಣ್ಣಿಗೆಲ್ಲ ಹೋಗೋದು ಎಲ್ಲ ಏನು ಇರಿಟೇಟ್ ಆಗೋದೆಲ್ಲ ಏನಿಲ್ಲ. ನಾನು ಅವಳು ಹುಟ್ಟಿದಾಗಿಂದನೂ ಟೆಡಿ ಬಾರ್ ಸೋಪೇ ಯೂಸ್ ಮಾಡ್ತಿರೋದು. ಚೆನ್ನಾಗಿದೆ, ಅವಳಿಗೆ ಅಡ್ಜಸ್ಟ್ ಆಗಿದೆ. ಇವಾಗಂತೂ ಪ್ರೆಸೆಂಟ್ ಎಲ್ಲ ಪ್ರಾಡಕ್ಟ್ಸು ಅವಳಿಗೆ ಅಡ್ಜಸ್ಟ್ ಆಗಿದೆ. ಸೊ ನಾನಂತೂ ಹಿಮಾಲಯ ಬಿಟ್ಟು ಬೇರೆ ಯಾವುದನ್ನು ಚೇಂಜ್ ಮಾಡ್ತಾಯಿಲ್ಲ. ಇನ್ನು ಅವಳಿಗೆ ಮಸಾಜ್ ಆಯಿಲ್ ಬಗ್ಗೆ ಕೇಳಿದರೆ ಯಾವುದು ಯೂಸ್ ಮಾಡ್ತೀರಾ ಅಂತ. ಸೊ ಫಸ್ಟು ಬುಜ್ಜಿ ಹುಟ್ಟಾಗ ಇದೇ ಒಂದು ರಿಸರ್ಚ್ ಆಗಿಬಿಟ್ಟಿತ್ತು, ಯಾವ ಆಯಿಲ್ ಯೂಸ್ ಮಾಡೋದು, ಬಾದಾಮ್ ಆಯಿಲ ಅಥವಾ ಏನು ಅಂತ. ಸೊ ಹಿಮಾಲಯ ಕಿಟ್ಟಲ್ಲಿ ಕೂಡ ಹಿಮಾಲಯ ಆಯಿಲ್ ಬಂತು, ನಾನು ಅದನ್ನು ಯೂಸ್ ಮಾಡ್ತಿದ್ದೆ, ಅದಕ್ಕೆ ಬಾದಾಮ್ ಆಯಿಲ್ ಹಾಕಿ. ಸೊ ಅದಾದಮೇಲೆ ಒಲಿವೆ ಆಯಿಲ್ ಯೂಸ್ ಮಾಡಿದೆ. ಇದು ಓಡರ್ಲೆಸ್ಸು ಆ್ಯಂಡ್ ಕಲರ್ಲೆಸ್ಸು, ಚೆನ್ನಾಗಿದೆ. ಎಡಿಬಲ್ ಕೂಡ, ಏನು ಪ್ರಾಬ್ಲಮ್ ಇಲ್ಲ. ಮಗು ಏನಾದರೂ ಬಾಯಲ್ಲಿ ಹೋದರೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಹಚ್ಚಿದ ತಕ್ಷಣ ಅದು ಅಬ್ಸರ್ವ್ ಆಗುತ್ತೆ ಬಾಡಿಗೆ, ಚೆನ್ನಾಗಿದೆ. ಇದು ಪ್ರೈಸ್ ಬಂದು $399, 400, 200 ml. ಇದು ಬಂದು ಸೆಕೆಂಡ್ ಬಾಟಲು. ಇವಾಗ ಏನು ಅಷ್ಟು ಯೂಸ್ ಮಾಡಲ್ಲ, ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಇನ್ನು ಆಯಿಲ್ ಆಯಿತು. ಇದೊಂದು ಡೆಟಾಯಿಲ್ ಏನಕ್ಕೆ ಅಂತಂದರೆ ಅವಳದು ವಾಷಿಂಗ್ ಕ್ಲಾತ್ಸ್ಗೆ, ಅದಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಅವಳದು ಬೆಡ್ ಟಿಶ್ಯೂಸ್ ಬಂದು ಮಮಾ ಬಿಯರ್ ಅಂತ. ಇದು ಸ್ವಲ್ಪ ಆಫರಲ್ಲಿ ಸಿಗುತ್ತೆ, ಅಂದರೆ ಕಾಸ್ಟ್ ವೈಸ್ಗೆ ಚೆನ್ನಾಗಿದೆ. ಯಾಕಂದರೆ ತುಂಬ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ನಾನು ಬ್ರ್ಯಾಂಡೆಡಾಗಿ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟು ನಾನು ಲವ್ ಲ್ಯಾಪ್ ತೊಗೊಂಡಿದ್ದು ಬೇಬಿ ಊಟಕ್ಕಿಂತ ಮುಂಚೆನೇ ನಾನು ಏನು ಪ್ಯಾಕ್ ಮಾಡ್ಕೊಂಡೆ. ಆವಾಗ ನಾನು ಡೈಪರಿಂದ ಹಿಡಿದು ಎಲ್ಲನೂ ಲವ್ ಲ್ಯಾಪೇ ತೊಗೊಂಡಿದ್ದು. ಬಟ್ ಇದು ಇವಾಗ ಇದನ್ನೇ ಯೂಸ್ ಮಾಡ್ತಿರೋದು, ಚೆನ್ನಾಗಿದೆ. ಸ್ಮೆಲ್ಲು ಆ್ಯಂಡ್ ಟಿಶ್ಯೂ ವೆಟ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ತೊಗೊಳ್ಬೇಕಂದ್ರೆ ನಿಮಗೆಲ್ಲ ನಾನು ಲಿಂಕ್ ಹಾಕಿರ್ತೀನಿ. ಪ್ರಾಡಕ್ಟ್ಸ್ ಎಲ್ಲ ಏನು ಲಿಂಕ್ ಹಾಕಲ್ಲ, ಬಟ್ ಇದೆಲ್ಲ ಬೇಕಂದರೆ ನಾನು ಲಿಂಕ್ ಹಾಕ್ತೀನಿ. ಇನ್ನು ಅವಳಿಗೆ ಯಾವ ಡೈಪರ್ ಯೂಸ್ ಮಾಡ್ತೀರಾ, ಇದನ್ನು ನನಗೆ ಯಾರೂ ಕ್ವಶನ್ ಎಲ್ಲ ಏನು ಕೇಳಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಬಟ್ ನನಗೆ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನನ್ನ ಜೊತೆಲಿ ಯಾರ್ಯಾರು ನ್ಯೂ ಮಾಮ್ ಆಗಿದ್ದಾರೆ ಅವರೆಲ್ಲ ನನಗೆ ಹೇಳ್ತಿದ್ರು, ರ್ಯಾಷಸ್ ಆಗಲ್ವಾ, ಯಾವ ಡೈಪರ್ ಯೂಸ್ ಮಾಡ್ತೀಯಾ, ಹೆಂಗೆ ಯೂಸ್ ಮಾಡ್ತೀಯಾ, ಅಥವಾ ದಿನಕ್ಕೆ ಎಷ್ಟು ಯೂಸ್ ಮಾಡ್ತೀಯಾ ಅಂತೆಲ್ಲ. ಸೊ ನಾನು ಅವಳಿಗೆ ಫಸ್ಟು ಲವ್ ಲ್ಯಾಪೇ ತೊಗೊಂಡಿದ್ದು ಅವಳು ಹುಟ್ಟಿದಾಗ. ಲವ್ ಲ್ಯಾಪ್ ಕೂಡ ಚೆನ್ನಾಗಿದೆ, ಆದರೆ ನ್ಯೂ ಬಾರ್ನಲ್ಲಿ ತುಂಬ ಯೂರಿನ್ ಹೋಗೋದಿರುತ್ತೆ ಅವ್ರಿಗೆ, ಆವಾಗ ಅದು ತುಂಬ ವೆಯ್ಟ್ ಆಗಿಬಿಡ್ತಾಯಿತ್ತು ಅವಳಿಗೆ. ಬಟ್ ಲೀಕೇಜ್ ವೈಸ್ ಎಲ್ಲ ಚೆನ್ನಾಗಿದೆ, ಲೀಕೇಜ್ ಏನಾಗ್ತಿರಲಿಲ್ಲ. ಬಟ್ ನನಗೆ ಅದು ಯಾಕೋ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಒಂದು 3 months ಅದನ್ನೇ ಯೂಸ್ ಮಾಡಿದ್ವಿ, ನೋಡೋಣ ಬೇರೆದನ್ನು ಟ್ರೈ ಮಾಡೋಣ ಅಂತೇಳಿ ನಾನಿವಾಗ ಪ್ರೆಸೆಂಟ್ ಹಗ್ಗೀಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ. ಇದು ಬಂದು ಮೀಡಿಯಮ್ ಸೈಜು, 1 ಪಾಕೆಟಲ್ಲಿ 76 ಪ್ಯಾಂಟ್ಸ್ ಇರುತ್ತೆ, ಚೆನ್ನಾಗಿದೆ. ಇದು ಏನು ಲೀಕೇಜ್ ಎಲ್ಲ ಏನೂ ಆಗಲ್ಲ. ಅವಳಿಗೆ ಒಂದು 6 hours ಬರುತ್ತೆ ಇವಾಗ ಪ್ರೆಸೆಂಟ್. ನಾನು ಅವಳಿಗೆ ಯೂಸ್ ಮಾಡ್ಕೊಂಡು ಒಂದು 6 hours, ಒಂದು 5 hours ಅಲ್ಲೆಲ್ಲ ನಾನು ಚೇಂಜ್ ಮಾಡಿಬಿಡ್ತೀನಿ. ಡ್ರೈ ಇರುತ್ತೆ, ಏನು ಆ ಥರ ಏನೂ ಆಗಲ್ಲ. ಅವಳಿಗೇನು ಪ್ರಾಬ್ಲಮ್ ಆಗಿಲ್ಲ, ರ್ಯಾಷಸ್ ಆಗಿಲ್ಲ. ಆ್ಯಂಡ್ ರ್ಯಾಷಸ್ ಆಗದಿರೋದಕ್ಕೆ ನಾನು ಇನ್ನೊಂದು ಟಿಪ್ ಕೂಡ ಯೂಸ್ ಮಾಡ್ತೀನಿ. ಬಿಫೋರ್ ನಾನು ಅವಳಿಗೆ ಡೈಪರ್ ಹಾಕೋಕ್ಕಿಂತ ಮುಂಚೆ ನಾನು ಅವಳಿಗೆ ಕೊಬ್ಬರಿ ಎಣ್ಣೆ ಹಚ್ತೀನಿ. ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ಯಾವುದೇ ರೀತಿ ರ್ಯಾಷಸ್ ಆಗಲ್ಲ. ಸೊ ಅದು ಹಾಕೋದ್ರಿಂದ ಯೂರಿನ್ ಕೂಡ ಏನು ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಲ್ಲ. ಹಾಗಾಗಿ ನಾನು ಅದೊಂದು ಟಿಪ್ ನೀವು ಕೂಡ ಫಾಲೋ ಮಾಡಿ, ಹೆಲ್ಪ್ ಆಗುತ್ತೆ. ಇದುವರೆಗೂ ನಾನು ಅವಳಿಗೆ ರ್ಯಾಷಸ್ ಕ್ರೀಮ್ ಜಾಸ್ತಿ ಯೂಸೇ ಮಾಡಿಲ್ಲ, ಅವಳಿಗೆ ರ್ಯಾಷಸ್ ಆಗೇ ಇಲ್ಲ. ಇವಾಗ ಹಗ್ಗೀಸ್ ಯೂಸ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಏನಾದರೂ ಚೇಂಜ್ ಮಾಡೋ ಮೈಂಡ್ಸೆಟ್ ಇದೆ ಮತ್ತೆ ಚೇಂಜ್ ಮಾಡ್ತೀನಿ. ಇದಕ್ಕಿಂತ ಬೆಸ್ಟ್ ಯಾವ್ದಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ. ಇನ್ನು ಆ ಡೈಪರ್ ಬಿಟ್ಟರೆ ನಾನು ಅವಳಿಗೆ ಕ್ಲಾತ್ ಡೈಪರ್ ಕೂಡ ತೊಗೊಂಡಿದ್ದೀನಿ. ಇದನ್ನೇ ಅಷ್ಟು ಯೂಸ್ ಮಾಡಿಲ್ಲ, ರೇರಾಗಿ ಯೂಸ್ ಮಾಡಿದ್ದೀನಿ. ಅವಳು ಇದನ್ನು ಹಾಕ್ದಾಗೆಲ್ಲ ಇರಿಟೇಟ್ ಆಗ್ತಾಯಿದ್ಲು.
ನೋಡೋಣ, ಇನ್ನು ಮುಂದೆ ಅವಳು ವಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮೈಲೋ ಬ್ರ್ಯಾಂಡ್ದು, ಚೆನ್ನಾಗಿದೆ ಇದು ಕೂಡ. ತುಂಬ ಏನು ಅಬ್ಸರ್ವ್ ಎಲ್ಲ ಚೆನ್ನಾಗಿದೆ, ಏನು ಆ ಥರ ಲೀಕೇಜ್ ಎಲ್ಲ ಏನೂ ಇಲ್ಲ. ಪ್ರಾಡಕ್ಟ್ ಕೂಡ ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನಾನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಏನು ಪ್ರಮೋಷನ್ ಎಲ್ಲ ಏನು ಮಾಡ್ತಾ ಇಲ್ಲ. ಚೆನ್ನಾಗಿದೆ. ನಾನು ಇದನ್ನು 3 ತೊಗೊಂಡಿದ್ದೀನಿ, ಒಂದು ಪ್ರಿಂಟೆಡು, 2 ಪ್ಲೇನ್ ಬಂದು. ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಯೂಸ್ ಆಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಕ್ಲಾಟ್ ಟೈಪರ್ ಇದೆ, ಸೊ ಏನಷ್ಟು ಈಸಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನು ಅವಳಿಗೆ ಏನೇನು ಟಾನಿಕ್ ಯೂಸ್ ಮಾಡ್ತಂದರೆ ಹೆಲ್ತ್ ವೈಸ್ ನನಗೆ ಆ ಥರ ಏನು ಅಕ್ಕ ನಮ್ಮ ಮಗುಗೆ ಜ್ವರ ಬಂದಿದೆ, ಯಾವ ಟಾನಿಕ್ ಯೂಸ್ ಮಾಡ್ತೀರಾ ಅಥವಾ ಕೆಮ್ಮಿಗೆ ಏನು ಯೂಸ್ ಮಾಡ್ತೀರಾ, ಹೇಗೆ ಏನು ಅಂತ ಇದನ್ನು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು. ಸೊ ನಾನು ಅವ್ರಿಗೆ ಪರ್ಸ್ನಲಿ ಕೂಡ ನಾನು DM ಮಾಡಿದೆ. ನನ್ನನ್ನು ಕೇಳಿ ನಾವು ಏನು ನಮ್ಮ ಬೇಬಿಗೆ ಹಾಕ್ತೀವಿ ಅದನ್ನು ನೀವು ಯೂಸ್ ಮಾಡೋದು ಸರಿ ಇಲ್ಲ. ನೀವು ಡಾಕ್ಟ್ರನ್ನ ಸಜೆಸ್ಟ್ ತೊಗೊಂಡು ಡಾಕ್ಟರ್ ಏನು ಹೇಳ್ತಾರೆ ಅದ್ರ ಮೇಲೆ ನೀವು ಯೂಸ್ ಮಾಡಿ ಅಂತ. ಅದು ಅಷ್ಟು ಒಳ್ಳೆಯದು ಅಲ್ಲ. ಇವಾಗಲೂ ಅಷ್ಟೇ ನಾನು ಹೇಳ್ತಾ ಇರೋದು ನನ್ನ ಬೇಬಿಗೆ ಏನು ಅಡ್ಜಸ್ಟ್ ಆಗಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಾನು ನನ್ನ ಬೇಬಿಗೆ ಆಗುತ್ತೆ, ನೀವು ಅದನ್ನೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಟ್ರೈ ಮಾಡಿ ಒನ್ಸ್. ಈಗ ನಾನು ಟ್ರೈ ಮಾಡಿಲ್ವ, ಸೆವಾಮೇಡು, ಹಿಮಾಲಯ, ಜಾನ್ಸನ್ ಎಲ್ಲನೂ ಟ್ರೈ ಮಾಡಿ ಒಂದಕ್ಕೆ ಫಿಕ್ಸ್ ಆಗಿದ್ದೀನಿ. ಸೊ ಹಾಗೆ ನಿಮ್ಮ ಬೇಬಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿ. ಸೊ ನಾನು ಎಮರ್ಜೆನ್ಸಿಗೆ ಒಳಗೊಂದು ಮೆಡಿಸನ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ನಾನು ಹೋದಾಗೆಲ್ಲ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕೆಲ್ಲಾದರೂ ಹೋದರೆ, ಬಿಕಾಸ್ ಅವಳಿಗೆ ಯಾವ ಮಕ್ಕಳಂದರೆ ಅಲ್ವಾ, ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಎಲ್ಲನೂ ಇರಬೇಕು. ಹಾಗಾಗಿ ಸೊ ಇನ್ನು ಇದರಲ್ಲಿ ಸೊ ಡಾಕ್ಟರ್ ನಮಗೆ ಅವಳಿಗೆ ವಿಟಮಿನ್ D3 ಮತ್ತು ಮಲ್ಟಿವಿಟಮಿನ್ ಹಾಕಕ್ಕೆ ಹೇಳಿದ್ರು. ಸೊ ಅದನ್ನು ಯೂಸ್ ಮಾಡ್ತೀನಿ. ಇದು ಒಂದು ವಿಟಮಿನ್ D3 1 ml ಡೈಲಿ ಯೂಸ್ ಮಾಡ್ತೀನಿ. ಬಿಟ್ಟರೆ ಇದು ಬೇಬಿ ರಬ್, ಇದು ಮಸ್ಟ್ ಆ್ಯಂಡ್ ಸ್ಟುಡ್ ಎಲ್ಲರೂ ಇಟ್ಕೊಳ್ಳಿ. ಇದು ಮತ್ತು ಒಂದು ನಾಸಲ್ ಸ್ಪ್ರೇ ಇತ್ತು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ, ಎಲ್ಲೋ ಇಟ್ಬಿಟ್ಟಿದ್ದೀನಿ. ತುಂಬ ಯೂಸ್ ಆಗುತ್ತೆ. ಅವಳಿಗೆ ಏನು ಬ್ರೀತ್ ಮಾಡೋಕ್ಕಾಗಲ್ಲ ಅಂದಾಗ ಇನ್ನು ಸ್ವಲ್ಪ ಹಚ್ಚಿದ್ರು ಅವಳಿಗೆ ರಿಲೀಫ್ ಆಗುತ್ತೆ. ಇನ್ನು ಪ್ಯಾರಾಸಿಟಮಲ್ ಇದು ಮಸ್ಟ್ ಆ್ಯಂಡ್ ಸ್ಟುಡ್ ಇರಲೇಬೇಕು. ಜ್ವರಾಗೆ ಅಥವಾ ಏನಾದರೂ ಸ್ವಲ್ಪ ಫೀವರ್ ಅಂತ ಅನ್ನಿಸ್ತು ಅಂತಂದಾಗ ಇದು. ಇದು ಬಂದು ಕೋಲಿಕೇಡ್, ಅಂದರೆ ಅವ್ರು ಸ್ವಲ್ಪ ಏನಾದ್ರು ಇರಿಟೇಟ್ ಆಗ್ತಿದ್ದಾರೆ, ಕ್ರ್ಯಾಂಕಿ ಥರ ಆಡ್ತಿದ್ದಾರೆ ಅಂತಂದಾಗ ಮಕ್ಕಳಿಗೆ ಇದನ್ನು ಹಾಕಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅವ್ರಿಗೆ. ಸೊ ಎಲ್ಲನೂ ತೋರ್ಸೋಕೆ ಹೋಗಲ್ಲ ನಾನು, ಬಿಕಾಸ್ ನಾನು ನಮ್ಮ ಮಗುಗೆ ನಮ್ಮ ಡಾಕ್ಟರ್ ಯಾವ್ದು ಸಜೆಸ್ಟ್ ಮಾಡಿದ್ದಾರೆ ಅದನ್ನು ನಾನು ಯೂಸ್ ಮಾಡ್ತಿರೋದು. ಸೊ ಇದನ್ನೆಲ್ಲ ನಾನು ನಿಮ್ಗೆ ಸಜೆಸ್ಟ್ ಮಾಡಿ ನೀವು ಯೂಸ್ ಮಾಡಿ ಮತ್ತೊಂದು ಏನಾದರೂ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದಿಷ್ಟು ಅವಳ ಪ್ರಾಡಕ್ಟ್ಸ್, ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಅವಳದೇನು ಯೂಸ್ ಮಾಡ್ತೀನಿ ಇದು. ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆದರೆ ನನಗೆ ಕೂಡ ಖುಷಿ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನಾನೇನಾದರೂ ಹೆಚ್ಚು ಯೂಸ್ ಮಾಡ್ತಿದ್ದೀನಿ ಅಥವಾ ಏನಾದರೂ ಕಮ್ಮಿ ಯೂಸ್ ಮಾಡ್ತಿದ್ದೀರಾ ಅಥವಾ ಏನಾದ್ರು ಚೇಂಜ್ ಮಾಡ್ಕೋಬೇಕಾ ಕಮೆಂಟ್ ಮಾಡಿಬೇಕಂದ್ರೆ ನಾನು, ಅಥವಾ ಇದು ಸರಿ ಇದು ತಪ್ಪು. ಯಾಕಂದರೆ ನಾನು ನನ್ನ ಫಸ್ಟ್ ಬೇಬಿ, ನಾನು ಕೂಡ ಬೇರೆಯವ್ರಿಂದನೇ ಕಲ್ತಿರೋದು ಇದೆಲ್ಲ, ಯಾವ್ದು ಯೂಸ್ ಮಾಡಿದ್ರೆ ಓಕೆ, ಯಾವ್ದು ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಏನಾದ್ರು ತಪ್ಪಿದ್ರೂ ಕೂಡ ಕಮೆಂಟ್ ಮಾಡಿ, ಅಥವಾ ಏನಾದರೂ ಒಳ್ಳೆಯದನ್ನ ಹೇಳಿದರೆ ಅಪ್ರಿಷಿಯೇಟ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಯಾರ್ಯಾರು ನೀವು ಮಮ್ಮೀಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಡಿಯೋ ವಾಚಿಂಗ್, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಬಬ್ಲು ಜೊತೆ ನನಗೆ ಕಮೆಂಟ್ ಮಾಡಿ. ಯಾಕೆ ನಾನು ಅವಳ ವೀಡಿಯೋಸ್ ಜಾಸ್ತಿ ಹಾಕಲ್ಲ ಅಂತಂದರೆ, ತುಂಬ ಜನ ನನಗೆ ಹೇಳ್ತಾರೆ ದೃಷ್ಟಿ ಆಗುತ್ತೆ ಹಾಕ್ಬೇಡ, ಅವು ಯಾರಾದರೂ ನೋಡಿ ನಿಮ್ಮ ಮಗಳು ಹಿಂಗಿದ್ದಾಳೆ, ಇಷ್ಟು ಕ್ಯೂಟಾಗಿದ್ದಾರೆ, ದೃಷ್ಟಿ ಆಗುತ್ತೆ, ಪ್ಲೀಸ್ ವೀಡಿಯೋಸ್ ಹಾಕ್ಬೇಡಿ. ಆಮೇಲೆ ನಮ್ಮ ಮನೇಲೂ ಕೂಡ ಪ್ರೆಷರ್ ಆಗ್ತಾರೆ, ಅವಳು ಹುಷಾರು ತಪ್ಪಿದ್ರೆ ನೀನು ಹಿಂಗೆಲ್ಲ ವೀಡಿಯೋಸ್ ಹಾಕಿ ಅವಳಿಗೆ ದೃಷ್ಟಿಯಾಗಿ ಹಿಂಗಾಗ್ತಿದೆ ಹೇಗೆ ಅಂತ. ಹಾಗಾಗಿ ನಾನು ಅವಳ ವೀಡಿಯೋಸ್ ಜಾಸ್ತಿ ಹಾಕೋಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಫಸ್ಟ್ ಕಂಟೆಂಟ್ ವೀಡಿಯೋ ಇದು. ಸೊ ಪ್ಲೀಸ್ ಹೇಗಿತ್ತು ಅಥವಾ ಹೇಗಿದೆ, ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನು ವೀಡಿಯೋಸ್ ಬರಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ಬಬ್ಲು ಜೊತೆ ಮಾಡ್ತೀನಿ. Thank you so much.